ವಿಶ್ವವಿಖ್ಯಾತ ಬೆಂಗಳೂರು ಕರಗಾದ ಶಕ್ತ್ಯೋತ್ಸವ ಅದ್ದೂರಿಯಾಗಿ ನಡೆದಿದೆ. ಕರಗಾದ ದರ್ಶನವನ್ನ ಲಕ್ಷಾಂತರ ಜನರು ಕಣ್ತುಂಬಿಕೊಂಡ್ರು. ಹಾಗಾದ್ರೆ ಕರಗಾದ ಸಂಭ್ರಮ ಹೇಗಿತ್ತು ಎಲ್ಲಿದೆ ನೋಡಿ. ಸಡಗರ ಕಣ್ಣು ಆಯಿಸಿದಷ್ಟು ಭಕ್ತಗಣ. ಶಕ್ತಿ ದೇವತೆ ದ್ರೌಪದಿ ದೇವಿ ಅಮ್ಮನನ್ನ ಕಣ್ತುಂಬಿಕೊಂಡ ಭಕ್ತಿ ಸಾಗರ. ಇದು ಐತಿಹಾಸಿಕ ಕರಗ ಶಕ್ತ್ಯೋತ್ಸವದಲ್ಲಿ ಕಾಣಿಸಿದ ವೈಭವ. ಐತಿಹಾಸಿಕ ಕರಗ ಶಕ್ತ್ಯೋತ್ಸವ ಸಂಪನ್ನ. 15ನೇ ಬಾರಿಗೆ ಕರಗ ಹೊತ್ತ ಜ್ಞಾನೇಂದ್ರ. ಕಳೆದ 9 ದಿನಗಳ ಹಿಂದೆ ಶುರುವಾದ ಬೆಂಗಳೂರಿನ ಕರಗ ಉತ್ಸವದಲ್ಲಿ ನಿನ್ನೆ ಅತ್ಯಂತ ಪ್ರಮುಖ ಧಾರ್ಮಿಕ ದಿನ. ಶಕ್ತಿ ದೇವತೆ ದ್ರೌಪದಿಯ ಶಕ್ತ್ಯೋತ್ಸವ. ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ಕರಗವನ್ನ ಪೂಜಾರಿ ಜ್ಞಾನೇಂದ್ರ ಅದ್ದೂರಿಯಾಗಿ ಹೊತ್ತು ಭಕ್ತರಿಗೆ ದರ್ಶನ ನೀಡಿದರು. ನಿನ್ನೆ ಸಂಜೆಯಿಂದಲೇ ಕರಗ ಹೂವಿನ ಮೆರವಣಿಗೆಯ ಶಾಸ್ತ್ರಗಳು ಶುರುವಾಗಿ ರಾತ್ರಿ ವೇಳೆಗೆ ಕರಗದ ಗುಂಟೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಇನ್ನು ರಥೋತ್ಸವ ಶುರುವಾದ ಬಳಿಕ ತಡರಾತ್ರಿ ಸರಿಯಾಗಿ 2:23ಕ್ಕೆ ದ್ರೌಪದಿಯ ಕರಗದ ದರ್ಶನ ದೇವಾಲಯದಲ್ಲಿ ಭಕ್ತರಿಗೆ ಆಯಿತು. ಹೊತ್ತು ಪೂಜಾರಿ ಜ್ಞಾನೇಂದ್ರ ಅವರು ಪಾರಂಪರಿಕವಾಗಿ ಸಾಗುವ ಮಾರ್ಗದಲ್ಲಿ ಸಾಗಿದ್ರು. ಮಸ್ತಾನ್ ಶಾ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಅಣ್ಣಮ್ಮ ದೇವಿಯ ದರ್ಶನಕ್ಕೆ ಕರಗ ಸಾಗಿತು. ಈ ವೇಳೆ ಲಕ್ಷಾಂತರ ಭಕ್ತರು ಕರಗದ ಉತ್ಸವಕ್ಕೆ ಸಾಕ್ಷಿಯಾದರು. ಕುಂಬಾರಪೇಟೆ, ನಗರ್ತಪೇಟೆ, ರಾಜ ಮಾರ್ಕೆಟ್, ಕಾಟನ್ ಪೇಟೆ, ತಿಗಳರಪೇಟೆ ಸೇರಿದಂತೆ ಕರಗದ ಭಕ್ತರು ಕುಲಸ್ಥರಿಗೂ ಗಲ್ಲಿ ಗಲ್ಲಿಯಲ್ಲಿ ಕರಗ ಸಂಚರಿಸಿತ್ತು. ಮನೆ ಮನೆಗಳಿಂದ ವಿಶೇಷ ಪೂಜೆ ಸ್ವೀಕರಿಸಿ ಬೆಳಗ್ಗೆ 11 ಗಂಟೆಗೆ ದೇವಾಲಯವನ್ನ ತಲುಪಿತು. ಇನ್ನು ದೇವಸ್ಥಾನದಲ್ಲಿ ದ್ರೌಪದಿ ಅಮ್ಮನಿಗೆ ನಮ್ಮನ್ನ ಬಿಟ್ಟು ಹೋಗಬೇಡ ಅಂತ ವೀರಕುಮಾರ್ ಕತ್ತಿಯನ್ನ ಎದೆಗೆ ಹೊಡೆದುಕೊಂಡು ಕಣ್ಣೀರು ಹಾಕಿದ್ರು. ಕಣ್ತುಂಬಿಕೊಂಡ ಡಿಸಿಎಂ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ತೆರಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕರಗ ಉತ್ಸವವನ್ನ ಕಣ್ತುಂಬಿಕೊಂಡರು. ಡಿಕೆ ಶಿವಕುಮಾರ್ಗೆ ಶಾಸಕ ಹ್ಯಾರಿಸ್ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಬಹಳ ಭಕ್ತಿಯಾಗಿ ಧಾರ್ಮಿಕವಾಗಿ ಈ ಕಾರ್ಯಕ್ರಮವನ್ನ, ಈ ಒಂದು ಮಹೋತ್ಸವವನ್ನ, ಈ ತಾಯಿಯನ್ನ ಒಲಿಸ್ಕೊಳ್ಳುವಂತ ಕೆಲಸ ಮೊದಲಿಂದ ಕೂಡ ಮಾಡ್ತಾ ಇದೆ. ಬಹಳ ನಿಷ್ಠೆಯಾಗಿರ್ಬೇಕಿಲ್ಲಿ. ಅದು ಆ ಕರಗ ಹೊತ್ತಂತವರು ಬಹಳ ನಿಷ್ಠೆಯಾಗಿ, ಬಹಳ ಆಚರಣೆಯಲ್ಲಿ ಅವರೆಲ್ಲ ಕೂಡ ತೊಳ್ಕೊಂಡಿರ್ತಾರೆ. ಅಂದಹಾಗೆ ಈ ಬಾರಿ ತಡವಾಗಿ ಶುರುವಾದರೂ ಯಾವುದೇ ವಿಘ್ನಗಳಿಲ್ಲದೆ ಕರಗ ಉತ್ಸವ ಜರುಗಿತು. ಕರಗದ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ತಾಯಿಯ ದರ್ಶನ ಪಡೆದು ಪುನೀತರಾದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಶ್ವವಿಖ್ಯಾತ ಬೆಂಗಳೂರು ಕರಗಾದ ಶಕ್ತ್ಯೋತ್ಸವ ಅದ್ದೂರಿಯಾಗಿ ನಡೆದಿದೆ. ಕರಗಾದ ದರ್ಶನವನ್ನ ಲಕ್ಷಾಂತರ ಜನರು ಕಣ್ತುಂಬಿಕೊಂಡ್ರು. ಹಾಗಾದ್ರೆ ಕರಗಾದ ಸಂಭ್ರಮ ಹೇಗಿತ್ತು ಎಲ್ಲಿದೆ ನೋಡಿ. ಸಡಗರ ಕಣ್ಣು ಆಯಿಸಿದಷ್ಟು ಭಕ್ತಗಣ. ಶಕ್ತಿ ದೇವತೆ ದ್ರೌಪದಿ ದೇವಿ ಅಮ್ಮನನ್ನ ಕಣ್ತುಂಬಿಕೊಂಡ ಭಕ್ತಿ ಸಾಗರ. ಇದು ಐತಿಹಾಸಿಕ ಕರಗ ಶಕ್ತ್ಯೋತ್ಸವದಲ್ಲಿ ಕಾಣಿಸಿದ ವೈಭವ. ಐತಿಹಾಸಿಕ ಕರಗ ಶಕ್ತ್ಯೋತ್ಸವ ಸಂಪನ್ನ.
15ನೇ ಬಾರಿಗೆ ಕರಗ ಹೊತ್ತ ಜ್ಞಾನೇಂದ್ರ. ಕಳೆದ 9 ದಿನಗಳ ಹಿಂದೆ ಶುರುವಾದ ಬೆಂಗಳೂರಿನ ಕರಗ ಉತ್ಸವದಲ್ಲಿ ನಿನ್ನೆ ಅತ್ಯಂತ ಪ್ರಮುಖ ಧಾರ್ಮಿಕ ದಿನ. ಶಕ್ತಿ ದೇವತೆ ದ್ರೌಪದಿಯ ಶಕ್ತ್ಯೋತ್ಸವ. ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ಕರಗವನ್ನ ಪೂಜಾರಿ ಜ್ಞಾನೇಂದ್ರ ಅದ್ದೂರಿಯಾಗಿ ಹೊತ್ತು ಭಕ್ತರಿಗೆ ದರ್ಶನ ನೀಡಿದರು. ನಿನ್ನೆ ಸಂಜೆಯಿಂದಲೇ ಕರಗ ಹೂವಿನ ಮೆರವಣಿಗೆಯ ಶಾಸ್ತ್ರಗಳು ಶುರುವಾಗಿ ರಾತ್ರಿ ವೇಳೆಗೆ ಕರಗದ ಗುಂಟೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಇನ್ನು ರಥೋತ್ಸವ ಶುರುವಾದ ಬಳಿಕ ತಡರಾತ್ರಿ ಸರಿಯಾಗಿ 2:23ಕ್ಕೆ ದ್ರೌಪದಿಯ ಕರಗದ ದರ್ಶನ ದೇವಾಲಯದಲ್ಲಿ ಭಕ್ತರಿಗೆ ಆಯಿತು. ಕರಗವನ್ನ ಹೊತ್ತು ಪೂಜಾರಿ ಜ್ಞಾನೇಂದ್ರ ಅವರು ಪಾರಂಪರಿಕವಾಗಿ ಸಾಗುವ ಮಾರ್ಗದಲ್ಲಿ ಸಾಗಿದ್ರು. ಮಸ್ತಾನ್ ಶಾ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಅಣ್ಣಮ್ಮ ದೇವಿಯ ದರ್ಶನಕ್ಕೆ ಕರಗ ಸಾಗಿತು. ಈ ವೇಳೆ ಲಕ್ಷಾಂತರ ಭಕ್ತರು ಕರಗದ ಉತ್ಸವಕ್ಕೆ ಸಾಕ್ಷಿಯಾದರು. ಕುಂಬಾರಪೇಟೆ, ನಗರ್ಥಪೇಟೆ, ರಾಜ ಮಾರ್ಕೆಟ್, ಕಾಟನ್ ಪೇಟೆ, ತಿಗಳರಪೇಟೆ ಸೇರಿದಂತೆ ಕರಗದ ಭಕ್ತರು ಕುಲಸ್ಥರಿಗೂ ಗಲ್ಲಿ ಗಲ್ಲಿಯಲ್ಲಿ ಕರಗ ಸಂಚರಿಸಿದ್ದು. ಮನೆ ಮನೆಗಳಿಂದ ವಿಶೇಷ ಪೂಜೆ ಸ್ವೀಕರಿಸಿ ಬೆಳಗ್ಗೆ 11 ಗಂಟೆಗೆ ದೇವಾಲಯವನ್ನ ತಲುಪಿತು. ಇನ್ನು ದೇವಸ್ಥಾನದಲ್ಲಿ ದ್ರೌಪದಿ ಅಮ್ಮನಿಗೆ ನಮ್ಮನ್ನ ಬಿಟ್ಟು ಹೋಗಬೇಡ ಅಂತ ವೀರಕುಮಾರ್ ಕತ್ತಿಯನ್ನ ಎದೆಗೆ ಹೊಡೆದುಕೊಂಡು ಕಣ್ಣೀರು ಹಾಕಿದ್ರು. ಕರಗ ಕಣ್ತುಂಬಿಕೊಂಡ ಡಿಸಿಎಂ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ತೆರಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕರಗ ಉತ್ಸವವನ್ನ ಕಣ್ತುಂಬಿಕೊಂಡರು. ಡಿಕೆ ಶಿವಕುಮಾರ್ಗೆ ಶಾಸಕ ಹ್ಯಾರಿಸ್ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಬಹಳ ಭಕ್ತಿಯಾಗಿ ಧಾರ್ಮಿಕವಾಗಿ ಈ ಕಾರ್ಯಕ್ರಮವನ್ನ, ಈ ಒಂದು ಮಹೋತ್ಸವವನ್ನ, ಈ ತಾಯಿಯನ್ನ ಒಲಿಸ್ಕೊಳ್ಳುವಂತ ಕೆಲಸ ಮೊದಲಿಂದ ಕೂಡ ಮಾಡ್ತಾ ಇದೆ. ಬಹಳ ನಿಷ್ಠೆಯಾಗಿರ್ಬೇಕಿಲ್ಲಿ. ಅದು ಆ ಕರಗ ಹೊತ್ತಂತವರು ಬಹಳ ನಿಷ್ಠೆಯಾಗಿ, ಬಹಳ ಆಚರಣೆಯಲ್ಲಿ ಅವರೆಲ್ಲ ಕೂಡ ತೊಳ್ಕೊಂಡಿರ್ತಾರೆ. ಅಂದಹಾಗೆ ಈ ಬಾರಿ ತಡವಾಗಿ ಶುರುವಾದರೂ ಯಾವುದೇ ವಿಘ್ನಗಳಿಲ್ಲದೆ ಕರಗ ಉತ್ಸವ ಜರುಗಿತು. ಕರಗದ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ತಾಯಿಯ ದರ್ಶನ ಪಡೆದು ಪುನೀತರಾದರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.